ಸ್ವಾಗತ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಹಿಮಾಲಯ ಪರಿಷತ್ ಈ ಎರಡು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಒಂದು ವಾರ್ಷಿಕ ಪತಂಜಲಿಯ ಒಂದು ಸಂಸ್ಕರಣೋತ್ಸವ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ಮುಂದುವರಿಸಿದ ನಮ್ಮ ಮೈಸೂರು ಒಕ್ಕೂಟದ ಘನ ಅಧ್ಯಕ್ಷರಾದ ಶ್ರೀಯುತ ಟಿ ಸದಾನಂದಕುಮಾರ್ ಅವರಿಗೆ ನಮ್ಮ ಹಿಂದಿನರ ಪರವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಅವರ ಕೀರ್ತಿ ಅಪಾರ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಎಂಥ ಶ್ರೀಕೃಷ್ಣ ಅಂತಂದ್ರೆ ಅವರ ಮನೆಯವರು ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ. ಆದ್ರೂ ಕೂಡ ಆ ಒಂದು ಹಾಗಾಗಿ ನಮ್ಮ ಎಂ.ಪಿ. ರಮೇಶ್ ಬಾಬು ಅವರು ಮತ್ತು ನಮ್ಮ ಎಸ್.ಸಿ. ಹಿರೇನಯ್ಯ ಅವರು ದಯವಿಟ್ಟು ಎದುರಿಸಬೇಕು. ಅವರು ಎಲ್ಲ ಬೇರೆಯಾಗಬೇಕು ಅಂತಂದ್ರೆ ಅವರು 60% ಪೂರೈಸ್ತಾರೆ. ಅದಕ್ಕೆ ಗೊತ್ತೇ ಆಗಲ್ಲ. ಅವರು ಬೇರೆ ಬೇರೆ ವ್ಯಾಯಾಮದ ಪ್ರಕಾರಗಳನ್ನೆಲ್ಲ ಕೂಡ ಮೈಗೂಡಿಸ್ಕೊಂಡಿರೋರು. ಮಹರ್ಷಿ ನಮ್ಮ ಬಳ್ಳಾರಿಯಲ್ಲಿ ರಾಘವೇಂದ್ರ ಸ್ವಾಮೀಜಿಯವರ ಶಿಷ್ಯರಲ್ಲಿ ಅವರು ಕೂಡ ಒಬ್ಬರು. ನಂತರ ಸ್ವಭಾವದ ವ್ಯಕ್ತಿ ಯೋಗಿ ಅಂತಂದ್ರೆ ತಪ್ಪಾಗಲಾರದು. ಅವರಿಗೆ ಎರಡು ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ನೀಡುತ್ತಾರೆ. ಎಂ.ಪಿ. ರಮೇಶ್ ಬಾಬು ಅವರು ಕಪಾಲ ಭಾತಿಯಲ್ಲಿ ಅವರು 80 ನಿಮಿಷಗಳನ್ನು ಮೀರಿ ಅವರು ಸಾಧನೆ ಮಾಡಿದ್ದಾರೆ. ಅವರ ಸಾಧನೆ 70ರ ವಯಸ್ಸನ್ನು ಕೂಡ ಅವರು. ಹಾಗಾಗಿ ನಮ್ಮ ಎಂ.ಪಿ. ರಮೇಶ್ ಬಾಬು ಅವರು ಮತ್ತು ನಮ್ಮ ಎಸ್.ಸಿ. ಹಿರೇನಯ್ಯ ಅವರು ಎದುರು ಎದುರಿಸಬೇಕು. ಅವರು ಎಲ್ಲ ಬೇರೆಯಾಗಬೇಕು ಅಂತಂದ್ರೆ ಅವರು ಅವರಾಗಲ್ಲ. ಅವರು ಬೇರೆ ವ್ಯಾಯಾಮದ ಪ್ರಕಾರಗಳನ್ನೆಲ್ಲ ಕೂಡ ಮೈಗೂಡಿಸ್ಕೊಂಡಿರೋ ಗೌರವರು ಕಾರ್ಯದರ್ಶಿಯಾಗಿದ್ದು ನಾನು ಅಧ್ಯಕ್ಷನಾಗಿ 4 ವರ್ಷ ಕೆಲಸ ಮಾಡಿ ಒಕ್ಕೂಟದಲ್ಲಿ ಈಗ ಕೂಡ ಪ್ರಸ್ತುತ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಅವರು ಧರ್ಮಾಂತ ಯೋಗ ಕೇಂದ್ರ ಸ್ಥಾಪನೆ ಮೂಲಕ ಅವರು ಒಂದು ಸೇವೆ ನೀಡಿದ್ದಾರೆ.
ಈಗ ಮಹರ್ಷಿ ಪತಂಜಲಿಯ ಸನ್ಮಾನ ಕೋಶ ಡಾಕ್ಟರ್ ಎನ್ ಟಿ ರಮೇಶ್ ಬಾಬು ಅವರು. ಶಿಶು ಕೂಡ ಚಪ್ಪಾಳೆಯೊಂದಿಗೆ ನಿರ್ಮಾಣ ಮಾಡಬೇಕು ಬಹಳ ಆಸೆ. ಕಪಾಲಭಾತಿ ಸಾಧನೆಯನ್ನ ಸಂಘಟನೆಗೆ ಇದು ಯಾರಿಗೂ ಕೂಡ ಆಗಿಲ್ಲ. 90 ನಿಮಿಷಗಳ ಕಾಲ ಸತತವಾಗಿ ಕಪಾಲಭಾತಿ ಸಾಧನೆಯನ್ನ ಮಾಡಿದ್ದಾರೆ ಶ್ರೀಯುತ ರಮೇಶ್ ಬಾಬು ಅವರು. ಕೌತಿಕಿ ಆಗ್ಬೋದು, ಬಸ್ತಿ ಆಗ್ಬೋದು, ನೌರಿ ಆಗ್ಬೋದು, ಎಲ್ಲಾದ್ರೂ ಪ್ರವೀಣ ಅಂದ್ರೆ ನಮ್ಮ HG ಹಿರಣ್ಯ ಅವರು. ಅದಕ್ಕಾಗಿ ಒಲಿಂಪಿಕ್ಸ್ ಅಲ್ಲಿ ಕಂಚಿನ ಪದಕ ಕೂಡ ಗೆದ್ಕೊಂಡು ಬಂದವರು. ಅವರ ಸಾಧನೆ ಬಗ್ಗೆ ನಾವು ಎಷ್ಟು ಕೂಡ ಕಡಿಮೆ. ಐವತ್ತಕ್ಕೆ ಒಂದು ಹರಿಗಿದಲ್ಲಿ ಕೂಡ ಅವರ ಸಾಧನೆ ಅಪರಿಮಿತ. ಶ್ರೀಮತಿ ಆಶಾದೇವಿಯವರು ದಯವಿಟ್ಟು ಬರಬೇಕು. ಅವರು ಎಷ್ಟು ದಿನನಿತ್ಯ ಅವರು ಎಷ್ಟು ಬಿಸಿಯಾಗಿರ್ತಾರೆ ಅಂತ ಹೇಳಿದ್ರೆ ಅನೇಕ ವೈಯಕ್ತಿಕ ತರಗತಿಗಳನ್ನ ತಗೋತಾರೆ. ಜೊತೆಗೆ ಯೋಗ ಥೆರಪಿ, ಯೋಗ ಚಿಕಿತ್ಸೆಯನ್ನು ಕೂಡ ಅವರು ತುಂಬಾ ಹೆಚ್ಚಿಸ್ತಾರೆ. ಯಾರಾದ್ರೂ ಪುಷ್ಕರಣಿ ಶಾಲೆಯಲ್ಲಿ ಕಳೆದ 25 ವರ್ಷಗಳಿಗೂ ಮೀರಿ ಯೋಗ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಂದ ರೂಪಿಸಿದ್ದಾರೆ. ಇನ್ಮೇಲೆ ನಂಬಿಕೆ ಇಲ್ಲ. ನಾನೊಬ್ಬ ಫಾಲೋವರು, ನಾವು ಹೇಳೋದೊಂದು ಇರ್ತದೆ. ವಾಯ್ಸ್ ರೆಕಾರ್ಡ್ ಈಗ ಯೋಗ ಪ್ರವೀಣರಾದ ಶಾಂತಾರಾಮ್ ಅವರ ಶಿಶು ಕೂಡ ಶ್ರೀಯುತ ಕೆ ನಾಗೇಂದ್ರ, ಶ್ರೀ ಶ್ರೀಹರಿ ಅಯ್ಯಂಗಾರ್ ಅವರು ಎಲ್ಲ ಉತ್ಸಾಹಿ ತರುಣ ಯೋಗ ಸಾಧಕರು ದಯವಿಟ್ಟು ಬರಬೇಕು. ಇಲ್ಲಿ ಒಳ್ಳೆಯ ಯೋಗ ಮತ್ತು ಆಶೀರ್ವಾದ. ನಾಡೆಲ್ಲ ಇದೆ ಸರ್, ಇದೆ ಸರ್. ನಿಮಿಷ ನಾನಿನ್ನೂ ಅಂಬೇಡ್ಕರ್ ಅವರನ್ನ ಸಂಪೂರ್ಣವಾಗಿ ನಮ್ಮವರಂತೆ ಸ್ವೀಕಾರ ಮಾಡುವ ಮನೋಭಾವನೆಗೆ ನಾವಿಲ್ಲ. ಆ ಥರ ಆಗ್ತೀವಿ. ಇಡೀ ವಿಶ್ವ ಜ್ಞಾನದ ದಿವಸವನ್ನಾಗಿ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ ಅಂತಂದ್ರೆ, ಇಡೀ ಬೇರೆ ಬೇರೆ ದೇಶಗಳಿಂದ 10 ಜನ ವಿದ್ಯಾರ್ಥಿಗಳು ಬಂದವರಲ್ಲಿ ಪಾಸ್ ಆದವರು ಹೋದರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಹೊರಡುವ ಸಂದರ್ಭದಲ್ಲಿ ಬೀದಿ ಬೀದಿಯಲ್ಲಿ ಅವರು ಓದಿದ ದಾರಿಗಳಲ್ಲಿ ದೊಡ್ಡ ರಾಶಿ ಬಿದ್ದಿರು ಪುಸ್ತಕಗಳು. ಫೇಲ್ ಆಗಿರ್ತಾರೆ, ಫೇಲ್ ಆಗಿರೋರೆಲ್ಲ ರಾಶಿ ಪುಸ್ತಕಗಳು ಬಿಟ್ಟಿರ್ತಾರೆ.
ಅಂಬೇಡ್ಕರ್ ಅವ್ರು ಮಾತು ಹೇಳ್ತಾರೆ, ನನ್ಗೊಂದು ದೊಡ್ಡ ಸಹಾಯ ಮಾಡಿ, ಸಣ್ಣ ಸಹಾಯ ಮಾಡಬೇಕಲ್ಲ ಅಂತ ಕೇಳ್ತಾರೆ. ಏನು ಅಂತ ಕೇಳ್ತಾರೆ ಗೆಳೆಯ ಜೊತೆಯಲ್ಲಿ. ನಾನು ಈ ಜ್ಞಾನ ಭಂಡಾರವನ್ನು ಭಾರತ ದೇಶಕ್ಕೆ ತೆಗೆದುಕೊಂಡು ಸಹಾಯ ಮಾಡಬೇಕು. ಅವರೆಲ್ಲ ನಗಾಡ್ತಾರೆ, ಅಯ್ಯೋ ಮೂರ್ಖ, ಇದು ನಿಮ್ಮ ಭಾರತ ದೇಶ ಡಸ್ಟ್ಬಿನ್ ಈ ಕೊಳಕು ಇದನ್ನೆಲ್ಲ ತಗೊಂಡಲ್ಲಿ ಹಾಕಲಿಕ್ಕೆ ಅಂತ ಹೇಳಿ ಕೇಳ್ತಾರೆ. ನೋಡಿ ಹೇಗಿದೆ. ಇಲ್ಲ ಇಲ್ಲ, ನೀವು ಒಂದು 5-6 ವರ್ಷ ಆದ ನಂತರ ನಮ್ಮ ಮುಂಬೈಲಿ ಒಂದು ಲೈಬ್ರರಿ ಪ್ರಾರಂಭ ಮಾಡ್ತಾರೆ. ವಿಶ್ವದಲ್ಲಿ ಒಬ್ಬರೇ ಏಕೈಕ ವ್ಯಕ್ತಿ ಎಷ್ಟು ಪುಸ್ತಕ ಇಟ್ಟಿದ್ರು ಅಂದರೆ 50,000 ಪುಸ್ತಕ ಇಟ್ಟಿರ್ತಾರೆ. ಅವರ ಜೊತೆಯಲ್ಲಿ ಓದ್ತಕ್ಕಂಥವ್ರು 5-6 ವರ್ಷ ಅವ್ರು ಹೇಗೋ ಅಡುಗೆಗೆಲ್ಲ ಸಾಕಾರ ಮಕ್ಕಳಲ್ಲ, ಅಡುಗೆಲ್ಲ ಎಲ್ಲ ಪ್ಯಾಕ್ ಮಾಡಿ ಮುಗಿಸ್ಕೊಳ್ತಾರೆ. ಭಾರತ ದೇಶಕ್ಕೆ ಬರುತ್ತೆ, ಅವರೊಂದು ಪುಸ್ತಕ ಭಂಡಾರವನ್ನು ಪ್ರಾರಂಭ ಮಾಡ್ತಾರೆ. ಆ ಸೋತ ವಿದ್ಯಾರ್ಥಿ ಒಬ್ಬ ಸಹಪಾಠಿ ಬರ್ತಾನೆ, ಎಲ್ಲಪ್ಪ ಡಸ್ಟ್ಬಿನ್ ಇವನು ಈಗಲೂ ಇದೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.